ವ್ಯಾಸ ಮಾನಿತ ವಿಶ್ವವಿದ್ಯಾಲಯ ಅಂದರೆ ಎಸ್ ವ್ಯಾಸ ಡೀಮ್ ಟು ಬಿ ಯೂನಿವರ್ಸಿಟಿ ಕ್ಯಾಂಪಸ್ ಅನ್ನ ನೀವು ನೋಡ್ತಾ ಇದ್ದೀರಾ. ಡೀಮ್ ಟು ಬಿ ಯೂನಿವರ್ಸಿಟಿ ಅಂದರೆ ಏನಿದು, ಇದಕ್ಕೆ ಯಾವ ರೀತಿಯಾಗಿ ಮಾನ್ಯತೆ ಇದೆ, ಇದೆಲ್ಲದರ ಬಗ್ಗೆ ಕೂಡ ನಾವು ತಿಳ್ಕೊಳ್ಳೋಣ. ಇವತ್ತು ನಮ್ಮ ಜೊತೆ ಈ ಒಂದು ಎಸ್ ವ್ಯಾಸ ಡೀಮ್ ಟು ಬಿ ಯೂನಿವರ್ಸಿಟಿಯ ಅಡ್ಮಿನಿಸ್ಟ್ರೇಷನ್ ಅಡ್ವೈಸರ್ ಆಗಿರುವಂತಹ ಮೃತ್ಯುಂಜಯ ಎಸ್ ನವಲ್ಗಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡ್ಸೋಣ. ಸರ್, ಫಸ್ಟ್ ಆಫ್ ಆಲ್ ಬಹಳ ಬ್ಯೂಟಿಫುಲ್ ಆದ ಕ್ಯಾಂಪಸನ್ನು ನಾವು ನೋಡ್ತಾ ಇದ್ದೀವಿ. ಎಸ್ ವ್ಯಾಸ ಅಂದರೆ ಇದು ಹೆಸರಿಗೆ ತಕ್ಕಂತೆ ತುಂಬ ಡಿಫ್ರೆಂಟ್ ಆಗಿದೆ, ಕ್ಯಾಂಪಸ್ ಕೂಡ ಮತ್ತು ಹೆಸರು ಕೂಡ. ಈ ಡೀಮ್ ಟು ಬಿ ಯೂನಿವರ್ಸಿಟಿ ಅಂದರೆ ಏನು ಅಂತ ನೀವು ಮೊದಲಿಗೆ ಎಕ್ಸ್ಪ್ಲೇನ್ ಮಾಡೋದಾದರೆ ಸರ್. ಎಲ್ಲರಿಗೂ ನಮಸ್ಕಾರ ಮೇಡಮ್. ಕ್ವೆಶನ್ ಕೇಳಿದ್ದಕ್ಕೆ ಧನ್ಯವಾದ. ಡೀಮ್ ಟು ಬಿ ಯೂನಿವರ್ಸಿಟಿ ಅಂತ ಹೇಳಿದರೆ ನಾವು ನೇರವಾಗಿ UGC ಅಂಡರಲ್ಲಿ ಬರ್ತೇವೆ. ನಮಗೆ ಯಾವುದೇ ರೀತಿಯಾದಂತಹ ಸ್ಟೇಟ್ ಬಾಡಿ ರೆಗ್ಯುಲೇಷನ್ಸ್ ಅಂತ ಇರೋದಿಲ್ಲ. ಆಮೇಲೆ ಇದರಿಂದ ನಮಗೆ ಅಡ್ವಾಂಟೇಜ್ ಏನಂತ ಹೇಳಿದ್ರೆ, ನಾವು ಯಾವುದೇ ಒಂದು ಕೋರ್ಸನ್ನು ನಮ್ಮದೇ ಆದಂಥ ಒಂದು ಸ್ವಾಯತ್ತತೆ ಅಂದರೆ ಅಟಾನಮಿಯಿಂದ ನಾವು ಸ್ಟಾರ್ಟ್ ಮಾಡ್ಬೋದು. ಸೊ ಹಾಗಾಗಿ ನಮಗೆ ಸ್ಟೇಟ್ ಪ್ರೈವೇಟ್ ಯೂನಿವರ್ಸಿಟಿಗಿಂತ ಡೀಮ್ ಟು ಬಿ ಯೂನಿವರ್ಸಿಟಿಯಲ್ಲಿ ಒಂದು ಸ್ವಾತಂತ್ರ್ಯ ಅನ್ನೋದು ಜಾಸ್ತಿ ಇರುತ್ತೆ. ಸೊ ನಾವು ಯೋಗ ಯೂನಿವರ್ಸಿಟಿ ಅಂತ ಶುರು ಮಾಡಿ ಇವತ್ತಿಗೆ ನಾವು ಪ್ರೊಫೆಷ್ನಲ್ ಟೆಕ್ನಿಕಲ್ ಕೋರ್ಸಸನ್ನು ಸ್ಟಾರ್ಟ್ ಮಾಡಿರುವಂಥದ್ದು. ಇಂಜಿನಿಯರಿಂಗ್ ಆಗಲಿ, ಮ್ಯಾನೇಜ್ಮೆಂಟ್ ಆಗಲಿ ಮತ್ತು ಅಲೈಡ್ ಹೆಲ್ತ್ ಕೇರ್. ಸೊ ಅದರಲ್ಲಿ ನಾವು ಸುಮಾರು ಬ್ಯಾಚುಲರ್ ಡಿಗ್ರೀಸ್ ಮತ್ತು ಮಾಸ್ಟರ್ ಡಿಗ್ರಿ ಪ್ರೋಗ್ರಾಮ್ಸನ್ನು ಸ್ಟಾರ್ಟ್ ಮಾಡಿದ್ದೇವೆ. ಈಗ ನಮಗೆ ಟೆಕ್ನಿಕಲ್ ಪ್ರೊಫೆಷ್ನಲ್ ಕೋರ್ಸಸ್ ಅಂತ ಬಂದಾಗ AICT ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನಿಂದ ನಾವು ಮಾನ್ಯತೆಯನ್ನು ಪಡೆದು ನಾವು ಇಲ್ಲಿ ಟೆಕ್ನಿಕಲ್ ಕೋರ್ಸಸನ್ನು ಸ್ಟಾರ್ಟ್ ಮಾಡ್ತೀವಿ. ಉಳಿದ ಎಲ್ಲ ಕೋರ್ಸ್ಗಳನ್ನು ನಾವು ಡೈರೆಕ್ಟಾಗಿ UGC ಪರ್ಮಿಷನ್ ಪಡೆದು ಮಾಡ್ಕೊಳ್ಳುವಂಥದ್ದು ಮೇಡಮ್. ಸರ್, ಬಹಳ ಮುಖ್ಯವಾಗಿ ಇದರ ಹೆಸರೇ ಹೇಳುವಂತೆ ಒಂದು ಯೋಗಿಕ್ ಕಲ್ಚರ್ ಅಂದರೆ ಯೋಗವನ್ನು ಇಂಟಿಗ್ರೇಟ್ ಮಾಡಿರುವಂತಹ ಬಹಳ ಅಂದರೆ ನಮ್ಮ ಹಿಂದಿನ ಕಾಲದ ಏನು ಪದ್ಧತಿ ಇತ್ತು ಆ ಪದ್ಧತಿಯನ್ನು ಉಳಿಸುವಂತಹ ಒಂದು ಪ್ರಯತ್ನ ಇಲ್ಲಿ ಆಗ್ತಾ ಇದೆ. ಯೋಗವನ್ನು ಇಂಟಿಗ್ರೇಟ್ ಮಾಡೋದೇ ಇದು ದೊಡ್ಡ ವಿಷಯ. ಯಾಕೆಂದರೆ ಇಂದಿನ ದಿನದಲ್ಲಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಯೋಗಾಗೆ ಆ ಮಾನ್ಯತೆ ಸಿಗ್ತಾ ಇದೆ. ಸೊ ಈಗ ನಮ್ಮ ಒಂದು ಇಲ್ಲಿ ಯೂನಿವರ್ಸಿಟಿ ಏನಿದೆ ಇದರಲ್ಲಿ ಇಂಟಿಗ್ರೇಟ್ ಮಾಡ್ತಾ ಇರೋದು ತುಂಬಾ ದೊಡ್ಡ ವಿಷಯ. ಸೊ ಹೌ ಎಕ್ಸಾಕ್ಟ್ಲಿ ಯು ಡೂ ಇಟ್ ಸರ್, ಇದರ ಬಗ್ಗೆ ಹೇಳೋದಾದರೆ? ಮೇಡಮ್, ನಾನು ಅತಿಶಯೋಕ್ತಿಯ ಮಾತುಗಳನ್ನು ಹೇಳೋದಿಲ್ಲ. ಈ ಇಂಟರ್ನ್ಯಾಷನಲ್ ಡೇ ಆಫ್ ಯೋಗ ಜೂನ್ 21ಕ್ಕೆ ಏನು ನಾವು ಆಚರಿಸ್ತೇವೆ, ಅದರ ಮೂಲ ಹರಿಕಾರರು ನಮ್ಮ ಈ ಸಂಸ್ಥೆಯ ಸಂಸ್ಥಾಪಕರು ಮತ್ತು ಅಧ್ಯಕ್ಷರು ಡಾಕ್ಟರ್ HR ನಾಗೇಂದ್ರ. ಮೂಲತಃ ಒಬ್ಬರು ನಾಸಾ ಸೈಂಟಿಸ್ಟ್ ಆಗಿ ಇಂಡಿಯಾಗೆ ಬಂದು ಅವರು ಯೋಗಾಭ್ಯಾಸದಲ್ಲಿ ಪರಿಣತಿಯನ್ನು ಹೊಂದಿ ಆಮೇಲೆ ಯೋಗದಲ್ಲಿ ರಿಸರ್ಚ್ ಮಾಡಿ ಅವರು ಕೆಲವೊಂದು ಕೋರ್ಸ್ಗಳನ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ಕಳೆದ 50-60 ವರ್ಷಗಳಿಂದ ಅವರು ರಿಸರ್ಚ್ ಮಾಡಿಕೊಂಡು ಒಂದು 2002ರಲ್ಲಿ ಯೋಗ ಯೂನಿವರ್ಸಿಟಿ ಅಂದರೆ ಎಸ್ ವ್ಯಾಸ ಡೀಮ್ ಟು ಬಿ ಯೂನಿವರ್ಸಿಟಿ, ಅದರಲ್ಲಿ ಯೋಗ ಮತ್ತು ಇತರ ಆರೋಗ್ಯಕ್ಕೆ ಅನುಕೂಲ ಆಗುವಂತಹ ಕೆಲವೊಂದು ಕೋರ್ಸ್ಗಳನ್ನು ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಈಗ ನಾವು ಈಗಿನ ಮಾಡರ್ನ್ ಯುಗ ಅಂತ ಏನು ಹೇಳ್ತೀವಿ, ಆಧುನಿಕ ಯುಗದಲ್ಲಿ ಈಗ ಇಂಜಿನಿಯರಿಂಗ್ ಮ್ಯಾನೇಜ್ಮೆಂಟ್ ಅನ್ನೋದು ಏನಾಗಿದೆ ಅಂತ ಇಟ್ ಹ್ಯಾಸ್ ಬಿಕಮ್ ಪಾರ್ಟ್ ಆ್ಯಂಡ್ ಪಾರ್ಸಲ್. ನಾವು ಅದನ್ನು ಬೇಡ ಅಂತ ಹೇಳಿದ್ರು ನಮ್ಮ ಜೀವನದಿಂದ ತೆಗೆದುಹಾಕೋಕ್ಕಾಗೋದಿಲ್ಲ. ಸೊ ಹಾಗಾಗಿ ನಮ್ಮ ಗುರುಜಿ ಪದ್ಮಶ್ರೀ ಡಾಕ್ಟರ್ HR ನಾಗೇಂದ್ರ ಅವರು ನಾವು ಯಾಕೆ ಇಂಜಿನಿಯರಿಂಗ್ ಮ್ಯಾನೇಜ್ಮೆಂಟಲ್ಲೂ ಕೋರ್ಸ್ ಸ್ಟಾರ್ಟ್ ಮಾಡಬಾರ್ದು ಅಂತ ಹೇಳಿ ಸ್ಟಾರ್ಟ್ ಮಾಡೋದು. ಆದರೆ ಇದರಲ್ಲಿ ಒಂದು ಮೂಲಭೂತವಾದಂತಹ ಒಂದು ಪ್ರಶ್ನೆ ಬರುತ್ತೆ, ಯೋಗ ಯೂನಿವರ್ಸಿಟಿಯಿಂದ ಟೆಕ್ನಾಲಜಿಕಲ್ ಕೋರ್ಸಸ್ ಯಾಕೆ ಅಂತ ಹೇಳಿ. ಈಗ ನಾವು ಮನುಷ್ಯ ಇದ್ದವನು ಮಷೀನ್ ಆಗ್ತಾ ಇದ್ದಾನೆ, ಆದರೆ ಅವನು ಪೂರ್ತಿ ಮಷೀನ್ ಆದರೆ ಏನಾಗ್ತಾನೆ ಅಂತಂದರೆ ಮಷೀನ್ನ ಸ್ಲೇವ್ ಆಗಿಬಿಡ್ತಾನೆ. ಅದನ್ನು ಮಾಡಬಾರ್ದು. ಯಾಕಂದರೆ ಮನುಷ್ಯನ ಬುದ್ಧಿಮತ್ತೆ ಅನ್ನೋದೇನಿದೆ ಅದು ಎಲ್ಲದಕ್ಕಿಂತ ದೊಡ್ಡದು, ಅದನ್ನ ಕಳೆದುಕೊಳ್ಬಾರ್ದು. ಅದಕ್ಕೆ ಯೋಗಾಭ್ಯಾಸ ತುಂಬ ಮುಖ್ಯ ಆಗುತ್ತೆ. ಸೊ ಹಾಗಾಗಿ ನಾವು ಯೋಗ ಯೂನಿವರ್ಸಿಟಿ ಅನ್ಸ್ಕೊಂಡು ಈ ಟೆಕ್ನಿಕಲ್ ಪ್ರೊಫೆಷ್ನಲ್ ಕೋರ್ಸಸಲ್ಲೂ ಕೂಡ ನಾವು ಯೋಗವನ್ನು ಕ್ರೆಡಿಟ್ ಕೋರ್ಸ್ ಆಗಿ ಮಾಡ್ತಾಯಿದ್ದೀವಿ. ನಮ್ಮ ವಿದ್ಯಾರ್ಥಿಗಳು ಇದನ್ನು ತಮ್ಮ ಕರಿಕ್ಯುಲಮ್, ತಮ್ಮ ಪಠ್ಯಕ್ರಮದ ಅಂಗವಾಗಿ ಅವರು ಇದನ್ನು ಅಭ್ಯಸಿಸ್ತಾರೆ. ಜೊತೆಗೆ ಪ್ರಾಕ್ಟಿಕಲ್ ಕೋರ್ಸಸಲ್ಲೂ ಕೂಡ ಇವರು ಕ್ಲಿಯರ್ ಆಗ್ತಾರೆ. ನಾವು ಕಳೆದ ಕೆಲವೊಂದು ವರ್ಷಗಳಿಂದ ಏನು ನೋಡಿದ್ದೇವೆ ಅಂತ ಹೇಳಿದ್ರೆ, ಮಕ್ಕಳು ಇಲ್ಲಿ PUC +2 ಮುಗಿಸ್ಕೊಂಡು ಬಂದಾಗ ಸ್ವಲ್ಪ ರ್ಯಾಂಡಮ್ ಆಗಿರ್ತಾರೆ. ಅವ್ರಿಗೇನಂತಂತಂದರೆ ಸ್ವಲ್ಪ ವಿಚಲಿತವಾದಂಥ ಒಂದು ಬುದ್ಧಿ ಇರುತ್ತೆ. ಆದರೆ ಇಲ್ಲಿ ನಮ್ಮ ಯೋಗಾಭ್ಯಾಸವನ್ನು ಮತ್ತು ಆ ಕೋರ್ಸ್ಗಳನ್ನೆಲ್ಲ ಕ್ಲಿಯರ್ ಮಾಡಿಕೊಂಡಾಗ ನಾವು ಅವರಲ್ಲಿ ಒಂದು ಅಗಾಧವಾದಂತಹ ಒಂದು ಬದಲಾವಣೆಯನ್ನು ನೋಡ್ತಾ ಇದ್ವಿ. ಮೊದಲು ಸಿಟ್ಟಿನಿಂದ ಮಾತಾಡೋರು ಈಗ ಕೂಲಾಗಿ ಮಾತಾಡ್ತಾ ಇದ್ದಾರೆ. ಮೊದಲು ಅತಿರೇಕಕ್ಕೆ ಹೋಗೋರು ಈಗ ಸಮಾಧಾನದಿಂದ ವರ್ತಿಸ್ತಾ ಇದ್ದಾರೆ. ಸೊ ಆ ಒಂದು ಪರಿವರ್ತನೆಯನ್ನು ನಾವು ನೋಡ್ತಾ ಇದ್ದೀವಿ. ಅದಷ್ಟೇ ಅಲ್ಲ, ಇಡೀ ವಿಶ್ವಕ್ಕೆ ನಾವು ಈ ಇಂಟರ್ನ್ಯಾಷನಲ್ ಡೇ ಆಫ್ ಯೋಗವನ್ನು ನಾವೇ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಜೂನ್ 21, 2015ರಲ್ಲಿ ಇದು ಮೊಟ್ಟ ಮೊದಲ ಬಾರಿಗೆ ಏನು ಇಂಟರ್ನ್ಯಾಷನಲ್ ಡೇ ಆಫ್ ಯೋಗ ಅಂತ ಸೆಲೆಬ್ರೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದಕ್ಕೆ ಮೂಲ ಪ್ರೇರಣೆ ಮತ್ತು ಅದರ ಮೂಲ ನಮ್ಮ ಡಾಕ್ಟರ್ HR ನಾಗೇಂದ್ರ ಅವರು. ಇವತ್ತು ಅವರು
192 ದೇಶಗಳಲ್ಲಿ ಯೋಗವನ್ನು ಒಂದು ಜೀವನ ಶೈಲಿಯನ್ನಾಗಿ ಹೇಗೆ ಮಾಡ್ಕೊಳ್ಬೋದು, ಅದರಿಂದ ನಾವು ಎದುರಿಸುತ್ತಿರುವಂತಹ ಆರೋಗ್ಯಕರ ಅಥವಾ ನಮ್ಮ ಮಾನಸಿಕವಾದಂತಹ ಏನು ಆರೋಗ್ಯ ಇದೆ ಅದನ್ನು ಹೇಗೆ ನಾವು ಸುಧಾರಿಸ್ಬೋದು ಅಂತ ಹೇಳಿ ಇಡೀ ವಿಶ್ವಕ್ಕೆ ಸಾರ್ತಾ ಇದ್ದೀವಿ. ನಮ್ಮ ಒಂದು ಅಳಿಲು ಸೇವೆ ಅಂತ ಹೇಳಿ ಈ ಟೆಕ್ನಿಕಲ್ ಪ್ರೊಫೆಷ್ನಲ್ ಕೋರ್ಸಸಲ್ಲೂ ಕೂಡ ನಾವು ಯೋಗವನ್ನು ಇಂಟಿಗ್ರೇಟ್ ಮಾಡ್ಕೊಂಡಿದ್ದೀವಿ ಮೇಡಮ್. ಎಸ್, ಬಹಳ ಅದ್ಭುತವಾಗಿ ಹೇಳಿದ್ರಿ ಸರ್. ಯಾಕಂದರೆ ಭಾರತ ಇಡೀ ಜಗತ್ತಿಗೆ ಇಂಟ್ರೊಡ್ಯೂಸ್ ಮಾಡಿರುವಂತಹ ಒಂದು ಯೋಗ ಕಾನ್ಸೆಪ್ಟ್ ಪ್ರತಿಯೊಂದು ಯೂನಿವರ್ಸಿಟಿಯಲ್ಲೂ ಕೂಡ ಇದು ಇರಬೇಕಾದಂಥದ್ದು. ಅಂಥ ಕೆಲಸವನ್ನು ಮೊಟ್ಟ ಮೊದಲ ಬಾರಿಗೆ ನೀವು ಮಾಡ್ತಾ ಇದ್ದೀರಾ, ಅದರ ಬಗ್ಗೆ ತುಂಬಾ ಖುಷಿ ಇದೆ. ಅದರ ಜೊತೆಗೆ ನೀವು ಹೇಳ್ತಾ ಇದ್ರಿ ಸ್ಟೂಡೆಂಟ್ಸ್ಗೆ ಅದು ಯಾವ ರೀತಿ ಬೆನಿಫಿಟ್ ಆಗಿದೆ ಅಂತ. ಈಗ ಯೋಗದ ಮೇನ್ ಕಲ್ಚರೇ ಏನಂತ ಹೇಳಿದ್ರೆ, ಈ ಗುರುಕುಲ ಸಿಸ್ಟಮ್ನಂತಹ ವಾತಾವರಣ ನಾವಿಲ್ಲಿ ಏನು ನೋಡ್ತಾ ಇದ್ದೀವಿ, ಅದರ ಮುಖ್ಯ ಉದ್ದೇಶ ರಿಸರ್ಚ್ಗೆ ಒತ್ತು ಕೊಡುವಂಥದ್ದು. ನೀವು ಹೇಳ್ದಾಗೆ ಸೊ ಆ ಬೇಸ್ಡ್ ಆಗಿ ಇಲ್ಲಿ ನಾವು ಬ್ರಾಂಚಸ್ ಕೂಡ ನೋಡಿದ್ವಿ. ಸೈಬರ್ ಸೆಕ್ಯೂರಿಟಿ ಆಗಿರಬಹುದು, AIML ಅಪ್ಗ್ರೇಡ್ ಆಗಿರೋದು ಕೂಡ ಅಷ್ಟೇ ಮುಖ್ಯ. ಸೊ ಈ ಒಂದು ಬ್ಯಾಲೆನ್ಸ್ ಹೇಗೆ ಸಾಧ್ಯ ಆಗ್ತಾ ಇದೆ, ಮತ್ತು ಮಕ್ಕಳಿಗೆ ಇಲ್ಲಿ ರಿಸರ್ಚ್ ಮಾಡೋದಕ್ಕಾಗಲಿ ಹೆಚ್ಚಿನ ಯಾವ ರೀತಿ ಅಪಾರ್ಚುನಿಟೀಸ್ ಇದೆ ಅಂತ? ಮೇಡಮ್, ಇಲ್ಲಿ ನಾವು ಈ ಟೆಕ್ನಿಕಲ್ ಕೋರ್ಸಸ್ ಅಂತ ಏನು ಹೇಳ್ತೀವಿ, ಇದರಲ್ಲಿ ಮೂಲವಾಗಿ ನಮಗೆ ಸ್ಟೂಡೆಂಟ್ಸ್ ಕೇಳೋವಂಥದ್ದು ಪ್ಲೇಸ್ಮೆಂಟ್ಸ್. ಸೊ ನಮಗೆ ಎಲ್ಲಿ ಪ್ಲೇಸ್ ಆಗ್ತೀವಿ, ನಮ್ಮ ಸಂಬಳ ಏನು ಅನ್ನುವಂಥದ್ದು. ಸೊ ಅದು ಒಂದು ಸಾಧಾರಣವಾದಂಥ ಮತ್ತು ನೈಸರ್ಗಿಕವಾದಂಥ ಒಂದು ಪ್ರಶ್ನೆ. ಅದಕ್ಕೋಸ್ಕರ ನಾವೇನು ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ, ಇಲ್ಲಿ ಮೊದಲನೇ ವರ್ಷದಿಂದಲೇ ಅವರಿಗೆ ಪ್ಲೇಸ್ಮೆಂಟ್ ಟ್ರೈನಿಂಗ್ ಕೊಡ್ತಾಯಿದ್ದೀವಿ. ಆಮೇಲೆ ಅವರಿಗೆ ಎನ್ಶೋರ್ಡ್ ಪೇಯ್ಡ್ ಇಂಟರ್ನ್ಶಿಪ್, ಅವರ ಕಡೆಯ ವರ್ಷದಲ್ಲಿ 10,000ದಿಂದ 40,000 ರೂಪಾಯಿವರೆಗೂ ಇಂಟರ್ನ್ಶಿಪ್, ಪೇಯ್ಡ್ ಇಂಟರ್ನ್ಶಿಪ್ಪನ್ನು ನಾವು ಅವ್ರಿಗೆ ಕೊಡ್ತಾಯಿದ್ದೀವಿ. ಅದರ ಜೊತೆಗೆ ಆಂಟ್ರಪ್ರಿನರ್ಶಿಪ್ ಅನ್ನೋದು ಈಗ ನಮ್ಮಲ್ಲಿ ವಿ ಕ್ಯಾನ್ ಸೇ ಬ್ಯಾಂಗ್ಳೂರ್ ಈಸ್ ಹಬ್ ಆಫ್ ಆಂಟ್ರಪ್ರಿನರ್ಸ್ ಅಂತ ಹೇಳಿ. ಸೊ ಅದೇ ರೀತಿಯಾಗಿ ನಮ್ಮ ಕ್ಯಾಂಪಸ್ನಲ್ಲಿ ವಿ ಹ್ಯಾವ್ ಇನ್ಕ್ಯುಬೇಷನ್ ಸೆಂಟರ್ಸ್. ಅದರ ಹೆಸರು ಎಸ್ ವ್ಯಾಸ ವೆಂಚೂರ್ ಲ್ಯಾಬ್ಸ್ ಅಂತ ಹೇಳಿ. ಅಲ್ಲಿ ನಮ್ಮ ಒಂದು 10 ಕಂಪ್ನಿಗಳು ಈಗ ಇನ್ಕ್ಯುಬೇಷನ್ ಅಂದರೆ ತಮ್ಮ ಏನು ಚಟುವಟಿಕೆಗಳನ್ನು ಅಲ್ಲಿ ಮಾಡ್ತಾಯಿದ್ರೆ, ಅದರಿಂದ ನಮ್ಮ ಹುಡುಗರಿಗೆ, ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಮತ್ತು ಫಸ್ಟ್ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಅಲ್ಲಿ ಸಿಗುತ್ತೆ. ಸೊ ಅದನ್ನು ನಾವು ಈಗಿಂದನೇ ಅವರಲ್ಲಿ ಆ ಕಲ್ಚರ್ನ ಬಿಲ್ಡ್ ಮಾಡ್ತಾಯಿದ್ವಿ. ಜೊತೆಗೆ ಇಲ್ಲಿ ನೋಡ್ಬೋದು ಸುಮಾರು ಒಂದು 40 ಸಾಫ್ಟ್ವೇರ್ ಕಂಪ್ನೀಸ್ ಇದ್ದಾವೆ. ಸೊ ನಮ್ಮ ಮಕ್ಕಳು ನಮ್ಮ ಯೂನಿವರ್ಸಿಟಿಯಲ್ಲಿ ಬರಬೇಕಾದ್ರೆ ಅವ್ರ ಜೊತೆಗೇ ಬರ್ತಾ ಇರ್ತಾರೆ. ಸೊ ಅವರ ಡ್ರೆಸ್ಸಿಂಗ್ ಸ್ಟೈಲ್, ಅವರು ನಿಂತ್ಕೊಳ್ಳೋದು, ಅವ್ರು ಮಾತಾಡುವಂಥದ್ದು, ಅವರ ಕಮ್ಯುನಿಕೇಷನ್ ಸ್ಕಿಲ್ಸನ್ನು ನೋಡಿ ಏನಂತ ಅದನ್ನ ಕಲಿಯೋದು. ನಾವು ಟೆಕ್ನಿಕಲ್ ಆಗಿ ಇಲ್ಲಿ ಟ್ರೈನ್ ಮಾಡ್ತೀವಿ. ಜೊತೆಗೆ ಏನಂತಂದರೆ ಅವರು ವಾತಾವರಣದಿಂದನೇ ಕಲಿಯುವಂಥದ್ದು ತುಂಬ ಇದೆ. ದರ್ ಇಸ್ ಅ ಸೇಯಿಂಗ್, ವಿ ಆರ್ ವಾಟ್ ಅವರ್ ಅಸೋಸಿಯೇಷನ್ಸ್ ಆರ್ ಅಂತ ಹೇಳಿ. ಸೊ ಹೇಳೋದು, ಕುತ್ಕೊಳ್ಳೋದು, ಊಟ ಮಾಡೋದು ಅವ್ರ ಜೊತೆಗೇ ಆಯಿತು ಅಂತಂತಂದರೆ ಡೆಫಿನೆಟ್ಲಿ ಒಂದು 3-4 ವರ್ಷದಲ್ಲಿ ಅವರನ್ನು ನಾವು ಕಾರ್ಪೊರೇಟ್ ವರ್ಲ್ಡ್ಗೆ ರೆಡಿಯಾಗಿ ಕಳಿಸ್ತಾ ಇದ್ದೀವಿ ಅಂತ ಹೇಳ್ಕೊಳ್ಳುವಷ್ಟು ಹೆಮ್ಮೆ ನಮಗಿದೆ ಮೇಡಮ್. ಸರ್, ತುಂಬ ಕರೆಕ್ಟಾಗಿ ಹೇಳಿದ್ರಿ ನೀವು ಆ್ಯಕ್ಚುಲಿ. ಯಾಕೆಂದರೆ ನಾವಿಲ್ಲಿ ಕ್ಯಾಂಪಸ್ ನೋಡ್ತಾ ಇದ್ದರೆ ಗೊತ್ತಾಗ್ತಾ ಇದೆ, ಇದೊಂದು ಕಾಲೇಜ್ ರೀತಿ ಅನ್ನಿಸ್ತಾ ಇಲ್ಲ, ಇದೊಂದು ಕಂಪನಿನೇ ಏನೋ ಅನ್ನೋ ಥರ ಫೀಲ್ ಬರ್ತಾ ಇದೆ ನಮಗೆ. ಸೊ ನೀವು ಹೇಳ್ದಂಗೆ ಸ್ಟೂಡೆಂಟ್ಸ್ಗೆ ಇಲ್ಲಿ ಆ ನಿಟ್ಟಿನಲ್ಲಿ ಪ್ಲೇಸ್ಮೆಂಟ್ಸ್ಗೆ ತುಂಬ ಹೆಲ್ಪ್ ಆಗುವಂಥದ್ದು. ಯಾಕೆಂದರೆ ಇದು ಕ್ಯಾಂಪಸ್ ಗ್ಲೋಬಲ್ ವಿಲೇಜ್ ಮಧ್ಯದಲ್ಲೇ ಇರೋದ್ರಿಂದ, ಮತ್ತು ನೀವು ಆಗಲೇ ಹೇಳ್ತಾ ಇದ್ದಂಗೆ ಎಟೆಕ್ ಕಂಪನೀಸ್ ಇಲ್ಲಿ ಬಂದು ಸ್ಟೂಡೆಂಟ್ಸ್ಗೆ ಕೋಚಿಂಗ್ ಕೊಡುವಂಥದ್ದು. ಸೊ ಇದೆಲ್ಲ ಕೂಡ ಸ್ಟೂಡೆಂಟ್ಸ್ಗೆ ಪ್ಲೇಸ್ಮೆಂಟ್ ಆಗಿರ್ಬೋದು ಅಥವಾ ರಿಯಲ್ ಟೈಮಲ್ಲಿ ಕಂಪನೀಸ್ ಜೊತೆ ವರ್ಕ್ ಮಾಡೋದ್ರಿಂದ ಸ್ಟೂಡೆಂಟ್ಸ್ಗೆ ಯಾವ ರೀತಿ ಬೆನಿಫಿಟ್ ಆಗ್ತಾ ಇದೆ ಅಂತ? ಮೇಡಮ್, ಇಲ್ಲಿ ಮೊದಲೇ ಮಾತು, ಇದು ಕೊಡುಕೊಳ್ಳುವಿಕೆಯ ಒಂದು ಸಂಸ್ಕೃತಿ ಈಗಿನದ್ದು. ಈಗ ನಮಗೆ ಒಬ್ಬ ಕಂಪ್ನಿಯಿಂದ ನೀವು ಬಂದು ನಮ್ಮನ್ನು ರೆಕ್ರೂಟ್ ಮಾಡ್ಕೊಳ್ಳಿ ಅಂತಂದರೆ ಮಾಡಲ್ಲ. ಯಾಕಂದರೆ ನಿಮ್ಮ ಹುಡುಗರ ಗುಣಮಟ್ಟ ಏನಿದೆ ಅದನ್ನೂ ನೋಡ್ತಾರೆ. ಸೊ ನಾವೇನು ಮಾಡ್ತೀವಿ ಅಂತಂದರೆ ಅವ್ರಿಗೆ ಯೋಗ ಮತ್ತು ಜೀವನ ಶೈಲಿಯ ಬಗ್ಗೆ ನಾವು ಆ ಕಂಪನಿಗಳಿಗೆ ಪಾಠವನ್ನು ಹೇಳ್ತೀವಿ. ಸೊ ನಾವು ಅಲ್ಲಿ ಕೋರ್ಸ್ಗಳನ್ನ ಕಂಡಕ್ಟ್ ಮಾಡ್ತೀವಿ. ಅವರ ಪ್ರಿಮೈಸಸ್ಗೆ ಹೋಗಿ ನಾವು ವಿದೌಟ್ ಚಾರ್ಜ್ ನಾವು ಅವರಿಗೆ ಯೋಗವನ್ನು ಹೇಳ್ಕೊಡ್ತೀವಿ. ಸೊ ಅದಕ್ಕೆ ನಮಗೆ ಪ್ರತಿಕ್ರಿಯೆಯಾಗಿ ಅವ್ರು ಏನು ಮಾಡ್ತಾರೆ ಅಂತಂದರೆ ನಮ್ಮ ಹುಡುಗರಿಗೆ ಬಂದು ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಮೇನ್ಲಿ. ಆಮೇಲೆ ನಮ್ಮಲ್ಲಿ ಒಂದು ಪ್ರೊಫೆಸರ್ ಇನ್ ಪ್ರಾಕ್ಟೀಸ್ ಅನ್ನುವಂಥದ್ದು ಒಂದು ಕಾನ್ಸೆಪ್ಟ್ ಇದೆ. ಇಂಡಸ್ಟ್ರಿಯಿಂದನೇ ಬಂದು ಟೀಚ್ ಮಾಡುವಂಥದ್ದು. ಸುಮಾರು 10-15% ಕೋರ್ಸ್ಗಳನ್ನು ಅವರು ಬಂದು ಟೀಚ್ ಮಾಡ್ತಾರೆ. ಸೊ ನಮ್ಮಲ್ಲಿ ಸುಮಾರಾಗಿ ವಾರಕ್ಕೆ 1-2 ಈ ಥರ ಆಂಟ್ರಪ್ರಿನರ್ಸ್ ಡೇ ಔಟ್ ಮತ್ತು ಇಂಡಸ್ಟ್ರಿ ಕನೆಕ್ಟ್ ಆಗಿ ಸುಮಾರು ಪ್ರೋಗ್ರಾಮ್ಗಳನ್ನ ಮಾಡ್ತಾ ಇರ್ತೀವಿ. ಇದು ಕೇವಲ ಕ್ಲಾಸ್ ರೂಮ್ ಆಧಾರಿತ ಒಂದು ಪಠ್ಯ ಅಲ್ಲದೆ ಇದು ಎಕ್ಸ್ಪೀರಿಯೆನ್ಷಿಯಲ್ ಲರ್ನಿಂಗ್ ಅಂತ ಏನು ಹೇಳ್ತೀವಿ, ಅದನ್ನು ನಾವು ಇಲ್ಲಿ ಹುಡುಗರಿಗೆ ಕೊಡೋದ್ರಲ್ಲಿ ಅಂದರೆ 2 ಮಾತಿಲ್ಲ. ಆಮೇಲೆ ಜೊತೆಗೆ ಆ 100% ನಾವು ಏನು ಪ್ರಾಮಿಸ್ ಮಾಡ್ತಾ ಇದ್ದೀವಿ ಅದನ್ನು ಡೆಲಿವರ್ ಕೂಡ ಮಾಡ್ತಾ ಇದ್ದೀವಿ.
ಸರ್, ಯಾವುದೇ ಒಂದು ಸ್ಟೂಡೆಂಟ್ಗೆ ಒಂದು ಯೂನಿವರ್ಸಿಟಿಯಲ್ಲಿ ಅಥವಾ ಒಂದು ಕಾಲೇಜಲ್ಲಿ ಅಡ್ಮಿಷನ್ ತೊಗೊಳ್ಬೇಕಾದ್ರೆ ಫಸ್ಟು ನೋಡೋದು ಅಂದರೆ ಈಗಿನ ಕಾಲದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಕೂಡ ತುಂಬ ಮುಖ್ಯ ಆಗುತ್ತೆ ಸರ್. ಕಾಲೇಜಿನ ಕ್ಯಾಂಪಸ್ ಆಗಿರ್ಬೋದು, ಏಕೆಂದರೆ ಬಹಳಷ್ಟು ಆಸಕ್ತಿ ಇರುವಂಥ ಸ್ಟೂಡೆಂಟ್ಸ್ ಇರ್ತಾರೆ. ಅವ್ರಿಗೆ ಓದೋದಕ್ಕೆ ಸರಿಯಾಗಿ ಒಂದು ಬುಕ್ಕು ಕೂಡ ಇಲ್ಲ ಅಂದರೆ ಅದರಲ್ಲಿ ಅವ್ರದ್ದು ಯಾವುದು ಪರದಾಟ ಆಗಿರಬಾರ್ದು. ಸೊ ಆ ನಿಟ್ಟಿನಲ್ಲಿ ನಿಮ್ಮ ಒಂದು ಈ ಎಸ್ ವ್ಯಾಸ ಡೀಮ್ ಟು ಬಿ ಯೂನಿವರ್ಸಿಟಿಯಲ್ಲಿ ಯಾವ ರೀತಿಯಾಗಿ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಕ್ಯಾಂಪಸ್ ಆಗಿರ್ಬೋದು, ಯಾವ ರೀತಿ ಸೌಲಭ್ಯಗಳಿದೆ ಸರ್? ಮೇಡಮ್ ನೋಡಿ, ಇದು ಒಂದು ಟೆಕ್ ಪಾರ್ಕ್. ಈ ಟೆಕ್ ಪಾರ್ಕ್ನಲ್ಲಿ ಯೂಶ್ವಲ್ ಆಗಿ ಯಾವುದೇ ರೀತಿಯಾದಂತಹ ಒಂದು ಶಿಕ್ಷಣ ಚಟುವಟಿಕೆಗಳನ್ನು ಅಂದರೆ ಯೂನಿವರ್ಸಿಟಿಯನ್ನು ಬಿಲ್ಡ್ ಮಾಡೋಕ್ಕಾಗೋದಿಲ್ಲ. ಆದರೆ ಈ ಒಂದು ಏರಿಯಾ ಅನ್ನೋದೇನಿದೆ ಇದು ಡಿನೋಟಿಫೈ ಆದಮೇಲೆ ನಮಗೆ ಅಂಥ ಒಂದು ಅವಕಾಶ ಸಿಕ್ಕಿರೋದು. ಒಂದು ಹುಡುಗರು ನಾಳೆ ಬೇಡ ಅಂತ ಹೇಳಿದ್ರೂ ಕೂಡ ಅವರು MNCಯಲ್ಲಿ ಇದೇ ವಾತಾವರಣದಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಸೊ ಅದಕ್ಕಾಗಿ ನಾವೇನಂತಂದರೆ ಟೋಟಲ್ ಈ 120 ಎಕರೆ ಸತ್ವ ಗ್ಲೋಬಲ್ ಪಾರ್ಕಲ್ಲಿ ಏನಿದೆ ಸುಮಾರು 1,00,000 ಸ್ಕ್ವೇರ್ ಫೀಟಷ್ಟು ಜಾಗನ ನಾವು ತಗೊಂಡಿದ್ದೀವಿ. ಇದರಲ್ಲಿ ಏನಂತಂದರೆ ನೀವು ನೋಡ್ತಾ ಇರುವಂಥ ಹಸಿರು ವಾತಾವರಣ, ಇಲ್ಲಿ ಕಂಪ್ಲೀಟಾಗಿ ಇಟ್ ಇಸ್ ಅ ಗ್ರೀನ್ ಝೋನ್. ಆಮೇಲೆ ನಮ್ಮ 6 ಫ್ಲೋರಿನ ಬಿಲ್ಡಿಂಗ್ ಏನಿದೆ ಅದು ಕೂಡ ಕಂಪ್ಲೀಟಾಗಿ ಸೆಂಟ್ರಲೈಸ್ಡ್ ಏರ್ ಕಂಡೀಷನ್ಡ್. ಅಲ್ಲಿ ಏನಂತ ಹೇಳಿದ್ರೆ ನಮಗೆ ಹುಡುಗರಿಗೆ ಒಂಥರ ಆ ಕಾರ್ಪೊರೇಟ್ ಏನು ಎನ್ವೈರ್ನ್ಮೆಂಟನ್ನು ಕೊಟ್ಟಾಗುತ್ತೆ. ಬಟ್ ಹೌದು, ಇದರ ಜೊತೆಗೆ ಏನಂತಂದರೆ ನಾವು ಈ ಕಡೆ ಒಂದು ಟೆಕ್ನಾಲಜಿ, ಈ ಕಡೆ ಕಂಪ್ಲೀಟ್ ಏನಂತಂದರೆ AC ಎನ್ವೈರ್ನ್ಮೆಂಟ್, ಈ ಕಡೆ ಕಂಪ್ಲೀಟ್ ಗ್ರೀನ್ ಎನ್ವೈರ್ನ್ಮೆಂಟ್, ಈ ಕಡೆ ಯೋಗ, ಈ ಕಡೆ ಮಾಡರ್ನ್ ಕೋರ್ಸಸ್. ಸೊ ನಾವು ಆ ವಿವೇಕಾನಂದರ ಒಂದು ಕಾನ್ಸೆಪ್ಟ್ ಏನಿದೆ, ಇಟ್ ಇಸ್ ದ ಬ್ಲೆಂಡ್ ಆಫ್ ಈಸ್ಟ್ ಆ್ಯಂಡ್ ವೆಸ್ಟ್, ಇಟ್ ಇಸ್ ದ ಬ್ಲೆಂಡ್ ಆಫ್ ಸೈನ್ಸ್ ಆ್ಯಂಡ್ ಸ್ಪಿರಿಚುಯಾಲಿಟಿ. ಅದನ್ನು ನಾವು ಇಲ್ಲಿ ಅಕ್ಷರಶಃ ಕೊಡ್ತಾ ಇದ್ದೇವೆ ಮೇಡಮ್.